ಹಾಯ್ ಫ್ರೆಂಡ್ಸ್, ನೋಡಿ ನಿಮಗಿದು ಹೊಸ ರೆಸಿಪಿ ನುಗ್ಗೆಕಾಯಲ್ಲಿ ಗ್ರೇವಿ ಮಾಡೋದನ್ನು ನೋಡಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಒಂದು ತವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಪಾಗಿ ಬಾಡಾದ ನಂತರ ನೋಡಿ ಇದೀಗ ಕೆಂಪಾಗ್ತಿದೆ. ಹೀಗಾಗಿದೆ. ಅದಕ್ಕೆ 2 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 4 ಜನ ಕ್ವಾಂಟಿಟಿಗೆ ಫ್ರೆಂಡ್ಸ್ ಇದು ನೋಡಿಕೊಂಡು ಮಾಡ್ಕೋಬೇಕು. ಅದ್ರ ಜೊತೆಗೇ 2 ಸ್ಪೂನ್ ಕಡಲೆಬೀಜ, 4 ಗೋಡಂಬಿ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ನೋಡಿ ಇದೀಗ ಆಗಿದೆ. ಇದನ್ನು ತೆಗೆದಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ರುಬ್ಕೊಂಡು ಬರೋಣ. ಅದಾದ ನಂತರ ಒಂದು ಪಾತ್ರೆಗೆ ಸ್ವಲ್ಪ ವಾಟ್ರ್ ಹಾಕಿ ಅದಕ್ಕೆ ನುಗ್ಗೆಕಾಯಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನುಗ್ಗೆಕಾಯಿ ಬೇಗ ಬೆಂದ್ಬಿಡುತ್ತಲ್ವ. ಸ್ವಲ್ಪ ಸಾಲ್ಟ್ ಹಾಕಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಬಂದುಬಿಡೋಣ. ಇದು ಬೇಯೋಷ್ಟರಲ್ಲಿ ಮಸಾಲೆ ರುಬ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಆನಂತರ ಒಂದು ಬಾಣಲಿಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ. ತುಂಬ ಸೊಗಸಾಗುತ್ತೆ ಫ್ರೆಂಡ್ಸ್. ನೋಡಿ, ಅದಕ್ಕೊಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡೋಣ. ಈರುಳ್ಳಿ ಕೆಂಪಾದಮೇಲೆ ಒಂದು ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಬೆಂದ ಮೇಲೆ ಅಚ್ಕಾರದ ಪುಡಿ, ಧನಿಯಾ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ ಸೇರಿಸಿದ್ದೀನಿ. ನೋಡಿ, ಇದು ಆಗಿದೆ. ಅದ್ರಾಗೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಂಡು ತಿರುಗಿಸ್ಕೊಳ್ಳೋಣ. ನೋಡಿ, ಅದು ಸೇರಿಸ್ಕೊಂಡಿದ್ದೀನಿ. ಈಗ ಬೆಂದಿರೋ ನುಗ್ಗೆಕಾಯಿನೂ ಸೇರಿಸ್ಕೊಳ್ಳೋಣ. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ, ಮಸಾಲೆ ಹಿಡಿಬೇಕಲ್ವ ನುಗ್ಗೆಕಾಯಿಗೆ. ಇದೊಂದು 5 ನಿಮಿಷ ಬೆಂದರೆ ಸರಿ ಹೋಗುತ್ತೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇದೀಗ ಕುದಿ ಬರ್ತಾ ಇದೆ. ನೋಡಿ, ರೆಡಿಯಾಗಿದೆ. ಅದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ ಕೊನೆಯದಾಗಿ. ಇದೀಗ ರೆಡಿಯಾಗಿದೆ. ಬನ್ನಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಸೊಗಸಾಗಿ ಆಗಿದೆ. ನೀವೊಂದು ಸರಿ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಚಪಾತಿಗೆ, ರೈಸಿಗೆ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದೀಗ ಬಿಸಿ ಬಿಸಿ ನುಗ್ಗೆಕಾಯಿ ಗ್ರೇವಿ ರೆಡಿಯಾಗಿದೆ, ಸವಿಯಲು ಸಿದ್ಧ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.